ಬೇಕ್ರಿ ದಯಮಾಡಿ ಬೇಡ್ರಿ. ಮೈದಾ ಸಕ್ಕರೆಯಿಂದ ಅವೆಷ್ಟು ದೂರ ಇರ್ತಿರೋ ಅಷ್ಟು ಗ್ಯಾಸ್ಟ್ರೈಟಿಸ್ ಇಂದ ಸಂಪೂರ್ಣವಾದಂತಹ ಒಂದು ಇತಿಶ್ರೀ ಹಾಡಲಿಕ್ಕೆ ಅವಕಾಶ ಇದೆ ಅಂತ. ಗ್ಯಾಸ್ಟ್ರೈಟಿಸ್ಗೆ ಅನೇಕ ಸಂದರ್ಭದಲ್ಲಿ ನಾವು ಫೋಕಸ್ ಮಾಡದಿರತಕ್ಕಂಥ ಅಂಶ ಯಾವುದು ಅಂದ್ರೆ ವಿ ಯೂಶಲಿ ಗಲ್ಪ್ ಫುಡ್. ಈ ದರ್ಶಿನಿ ಸ್ಟೈಲ್ ಆಫ್ ಈಟಿಂಗ್ ಅಂತ ಹೇಳ್ತೀವಿ ನೋಡಿ, ನಿಂತ್ಕೊಂಡು ಟೈಮ್ ಇಲ್ಲ ನಮಗೆ ಬಗ ಅಂತ ತಿನ್ಕೊಂಡು ಹೋಗ್ಬರೋದು. ಪುಟ್ ಮಕ್ಕಳು ಗ್ಯಾಸ್ಟ್ರೈಟಿಸ್ ಅಂತ ಬರ್ತಾರೆ. ಏನ್ ಕಾರಣ? ಸ್ಕೂಲಿಗೆ ಟೈಮ್ ಆಗೋಯ್ತು, ಬ್ರೆಡ್ ತಿನ್ಬಿಟ್ಟೆ, ನೂಡಲ್ಸ್ ತಿನ್ಕೊಂಡು ಹೋಗ್ಬಿಟ್ಟೆ. ನಮಗೆ ಜೀರ್ಣ ಪ್ರಕ್ರಿಯೆಗೆ ತುಂಬಾ ಕೆಟ್ಟ ಒಂದು ದುಷ್ಪರಿಣಾಮ ಕೊಡ್ತಾರೆ ಅಂತಕ್ಕಂಥದ್ದು. ಪುಟ್ಟ ವಯಸ್ಸಿನಲ್ಲಿ ಇದು ಅನೇಕ ಕಾಮ ಪ್ರಚೋದನೆ ಮಾಡ್ತಕ್ಕಂಥ ದೃಷ್ಟಿಕೋನದಿಂದ ವಿಳ್ಯದೆಲೆ, ಅಡಿಕೆ, ಸುಣ್ಣ ವಯಸ್ಕರಿಗೆ ಮಾತ್ರ. ಕಂಡೀಷನ್ಸ್ ಅಪ್ಲೈ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇರೋಂಥದ್ದು ಶಾಸ್ತ್ರೀಯ ಆಯುರ್ಧಾಮ. ಸ್ನೇಹಿತರೆ, ಈಗಾಗಲೇ ಕಲಾಮಾಧ್ಯಮದಲ್ಲಿ ಡಾಕ್ಟರ್ CA ಕಿಶೋರ್ ಆಯುರ್ವೇದ ವೈದ್ಯರವರು ಸಂದರ್ಶನ ನೋಡಿದ್ದೀರಿ. ತುಂಬ ಅದ್ಭುತವಾಗಿ ಆರೋಗ್ಯದ ಬಗ್ಗೆ, ಆಯುರ್ವೇದ ಚಿಕಿತ್ಸೆಯ ಬಗ್ಗೆ, ಮನೆಮದ್ದುಗಳ ಬಗ್ಗೆ ಮಾತಾಡ್ತಾರೆ. ಸೊ ಅವರ ಕ್ಲಿನಿಕ್ ಸ್ನೇಹಿತರೆ ಇದು, ಅವರ ಆಸ್ಪತ್ರೆ ಇದಿರುವಂಥ ಸ್ನೇಹಿತರೆ ಕನಕನಗರ ಎಲ್ಚೇನಹಳ್ಳಿ ಮೆಟ್ರೋ ಸ್ಟೇಷನ್ ನೀವೇನು ಭಾಳ ಫೇಮಸ್ ಅಲ್ಲ, ಕನಕಪುರ ರಸ್ತೆಯಲ್ಲಿ. ಅಲ್ಲಿ ಒಂದು ಕನಕನಗರ ಅಂತ ಒಂದು ಬಡಾವಣೆ, ಅಲ್ಲಿರೋ ಸ್ನೇಹಿತರೆ ನಂಬರ್ ಕೂಡ ಹಾಕಿದ್ದೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಬನ್ನಿ ನಾವು ಸರ್ನ ಭೇಟಿ ಮಾಡೋಣ ಸ್ನೇಹಿತರೆ. ಡಾಕ್ಟರ್ CA ಕಿಶೋರ್ ಅವ್ರನ್ನ ಭೇಟಿ ಮಾಡಿ ಅವ್ರ ಮಾತುಗಳನ್ನು ಕೇಳೋಣ. ಆರೋಗ್ಯ ಸುಧಾರಿಸೋದ್ರ ಬಗ್ಗೆ, ಇರುವ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳೋದ್ರ ಬಗ್ಗೆ ಒಂದಷ್ಟು ಮಾತುಗಳನ್ನ ಕೇಳೋಣ. ಸ್ವಾಗತ ನಿಮಗೆ ಶಾಸ್ತ್ರೀಯ ಆಯುರ್ಧಾಮಕ್ಕೆ. ಬನ್ನಿ ಹೋಗೋಣ. ಹೇಗಿದ್ದೀರಿ? ಎಂದಿನಂತೆ ಇದ್ದು ಕೂಡ ನಿಮ್ಮ ಹಸರು ಮುಖ ನೋಡಿದ್ರೆ ನಂಗೆ ಅನ್ಸುತ್ತೆ ಬಹುತೇಕ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಏನಂದ್ರೆ ತಾಯಿ, ಮೇಷ್ಟ್ರು, ಡಾಕ್ಟ್ರು ಇದ್ರ ಸಂಪರ್ಕ ಹೇಗಿರಬೇಕು, ಇವತ್ತು ಹೇಗಿದೆ ಅಂದರೆ ಜನ್ಮ ಕೊಡಬೇಕಲ್ಲಪ್ಪ, ಕೊಟ್ಟಿದ್ದೀನಿ ಅಂತಕ್ಕಂಥ ಒಂದು ವರ್ಗ. ವಿಶೇಷ ಸ್ಥಾನಮಾನ ಮೇಷ್ಟ್ರು ಪಾಠ ಮಾಡಿದ್ದೀನಲ್ಲಪ್ಪ ಅಂತಕ್ಕಂಥ ಒಂದು ವರ್ಗದಲ್ಲಿ ಮೇಷ್ಟ್ರು ಪಾಠ ಮಾಡ್ತಕ್ಕಂಥದ್ದು. ಔಷಧಿ ಕೊಟ್ಟಿದ್ದೀನಲ್ಲಪ್ಪ ಅಂತ ಡಾಕ್ಟ್ರು ದುಡ್ಡು ಕೊಟ್ಟು ತೊಗೊಂಡು ಇಂಥ ಔಷಧಿ ತೊಗೊಂಡ್ರೆ ಬಹುತೇಕ ಅದು ಯಾವುದೇ ರೀತಿ ಕೆಲಸ ಮಾಡಲಾರ್ದು. ಇದಕ್ಕೊಂದು ಉದಾಹರಣೆ ಏನಪ್ಪ ಅಂದರೆ, ಒಂದು ಮೇಷ್ಟ್ರು 10 ವರ್ಷ ಪಾಠ ಮಾಡಿದ್ದೀನಿ, ಈ ಹುಡುಗ 10 ವರ್ಷ ಅದೇ ಕ್ಲಾಸಲ್ಲಿ ಕೂತ್ಕೊಂಡು ಪಾಠ ಕೇಳಿದ್ದೀನಿ ಅಂದರೆ ಮೇಷ್ಟ್ರಿಗೂ ಗೌರವ ಇಲ್ಲ, ಹುಡುಗಂಗೂ ಗೌರವ ಇಲ್ಲ. ಒಂದೇ ವರ್ಷ ಕೂತ್ಕೋಬೇಕು, ಇವ್ರು ನಮ್ಮ ಗುರು ಅಂತ ಹೇಳ್ಕೊಂಡು ಉನ್ನತ ದರ್ಜೆಯಲ್ಲಿ ತೇರ್ಗಡೆಯಾಗಿ ಹೊರಗೋಗ್ಬೇಕು. ಆ ಜನ್ಮ ಪರ್ಯಂತ ಆ ಮೇಷ್ಟ್ರು ಇವನೇ ನನ್ನ ಶಿಷ್ಯ ಅಂತ ಹೇಳ್ಕೊಬೇಕು. ಸಾಯೋವರೆಗೂ ಎಷ್ಟೇ ಎತ್ತರಕ್ಕೆ ಹೋದರೂ ಮೇಷ್ಟ್ರಿಗೆ ಹತ್ತಿರ ಇದ್ದು ಈ ಮೇಷ್ಟ್ರಿಂದಾನೇ ನಾನು ಉದ್ಧಾರ ಇರತಕ್ಕಂಥ ಧನ್ಯತಾ ಭಾವ, ಕೃತಜ್ಞತಾ ಭಾವದಿಂದ ವಿದ್ಯಾರ್ಥಿ ಇರಬೇಕು. ಅದು ನಿಜವಾದಂಥ ಒಂದು ಸಂಪರ್ಕ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ವೈದ್ಯ ಚೆನ್ನಾಗಿದ್ದರೆ ಮಾತ್ರ ಪೇಷಂಟ್ ಚೆನ್ನಾಗಿರ್ಲಿಕ್ಕೆ ಸಾಧ್ಯ. ಭಾಳ ಧನ್ಯವಾದ. ಭಾಳ ಚೆನ್ನಾಗಿ ಶುಭಾರಂಭ ಮಾಡಿದ್ರಿ ನೀವು, ಧನ್ಯವಾದ. ಅದಕ್ಕೆ ಇತ್ತೀಚೆಗೆ ನಾವು ಕೇಳ್ತೀವಿ ಒತ್ತಡದ ಬದುಕು, ಅದರಲ್ಲೂ ಗ್ಯಾಸ್ಟ್ರಿಕ್ ಸಮಸ್ಯೆಗಳು, ಧೂಮಪಾನ ಅಂತಾರೆ, ಮದ್ಯಪಾನ ಅಂತಾರೆ, ಒದ್ದಾಡ್ತಾರೆ. ಸೊ ಏನದು ಆಯುರ್ವೇದದಲ್ಲಿ ಏನು ಅದಕ್ಕೆ? ಸರ್ವೇ ಸಾಮಾನ್ಯವಾಗಿ ಗ್ಯಾಸ್ಟ್ರಿಕ್ಕು ಅಂತಕ್ಕಂಥ ಪದ ಬಳಕೆ 100ರಲ್ಲಿ 99 ಜನ ಆಡು ಭಾಷೆಯಲ್ಲಿ ಬಳಸ್ತೀವಿ. ಸರಿಯಾದಂತಹ ಪದ ಬಳಕೆ ಏನಪ್ಪ ಅಂದರೆ ಗ್ಯಾಸ್ಟ್ರೈಟಿಸ್. ಐಟಿಸ್ ಅಂದರೆ ಊತ, ಚರ್ಮದ ಮೇಲೆ ಆದರೆ ಡರ್ಮಟೈಟಿಸ್, ಅಪೆಂಡಿಕ್ಸ್ ಅಲ್ಲಾದರೆ ಅಪೆಂಡಿಸೈಟಿಸ್. ಗ್ಯಾಸ್ಟ್ರೈಟಿಸ್ ಅಂದರೆ ಹೊಟ್ಟೆಯಲ್ಲಿರ್ತಕ್ಕಂಥ ಗ್ಯಾಸ್ಟ್ರಿಕ್ ಸಂಬಂಧಪಟ್ಟಂತಹ ಊತ, ಇನ್ಫ್ಲಮೇಷನ್ನು, ಅದಕ್ಕೆ ಗ್ಯಾಸ್ಟ್ರೈಟಿಸ್ ಅಂತ ಕರಿತೀವಿ. ಆಡು ಭಾಷೆಯಲ್ಲಿ ಗ್ಯಾಸ್ಟ್ರಿಕ್ ಆಗಿಬಿಟ್ಟಿದೆ. ಹಿರಿಯರು ಯಾವಾಗಲೂ ಹೇಳ್ತಾರೆ ಸೆಲ್ಫ್ ಮೆಡಿಕೇಶನ್ ಇಸ್ ಬ್ಯಾಡ್, ಸೆಲ್ಫ್ ಇರಿಟೇಷನ್ ಇಸ್ ಮ್ಯಾಡ್ ಅಂತ. ಅನೇಕ ಸಂದರ್ಭದಲ್ಲಿ ಏನಾಗುತ್ತೆ, ಪಕ್ಕದ ಮನೆಯವ್ರು ಯಾವುದೋ ಔಷಧಿ ತೊಗೊಂಡ್ರು, ಅದನ್ನು ನಾನು ತೊಗೊಂಡ್ಬಿಟ್ಟೆ. ಇನ್ಯಾರೋ ಒಂದು ಮೆಡಿಕಲ್ ಶಾಪ್ಗೆ ಔಷಧಿ ತೊಗೊಂಡ್ಬಂದರು, ಅದನ್ನು ನಾನು ತೊಗೊಂಡ್ಬಿಟ್ಟೆ. ಆ್ಯಂಡ್ ಥ್ಯಾಂಕ್ಸ್ ಟು ಫೇಸ್ಬುಕ್ ಆ್ಯಂಡ್ ವಾಟ್ಸಪ್ ಯೂನಿವರ್ಸಿಟೀಸ್ ಅನೇಕವಾದಂಥ ಮಾಹಿತಿಗಳು ನಮಗೆ ಬೇಕೋ ಬೇಡವೋ, ಒಳ್ಳೆಯದೋ ಕೆಟ್ಟದೋ, ಅದು ನಮಗೆ ಇವತ್ತು ರವಾನೆ ಆಗ್ತಿದೆ. ಅದರಿಂದ ಸಮಸ್ಯೆ ಮತ್ತಷ್ಟು ಮಗದಷ್ಟು ಜಾಸ್ತಿಯಾಗಿ ಕೊನೆ ಹಂತದಲ್ಲಿ ಒಬ್ಬ ವೈದ್ಯನ ಹತ್ರ ಬಂದು ಮ್ಯಾಜಿಕಲ್ ರೆಮಿಡೀಸ್ ಬೇಕು, ಬೆಳಗ್ಗೆ ಔಷಧಿ ತೊಗೊಂಡೆ ಮಧ್ಯಾಹ್ನ ಸರಿ ಹೋಗಬೇಕು ಅಂತಕ್ಕಂಥ ಒಂದು ಇಂಗಿತ ಒಬ್ಬ ಶ್ರೀಸಾಮಾನ್ಯ ವ್ಯಕ್ತಪಡಿಸ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ನಾವು ನೋಡಬೇಕು. ಗ್ಯಾಸ್ಟ್ರೈಟಿಸು ಯಾವತ್ತಿಗೂ ಒಂದು ದಿವಸದಲ್ಲಿ ಬರಲ್ಲ, ಒಂದು ದಿವಸದಲ್ಲಿ ಆಗೋದು ತುಂಬ ವಿರಳ. ಸರ್ವೇ ಸಾಮಾನ್ಯವಾಗಿ ಯಾವಾಗ ಒಂದು ವ್ಯಕ್ತಿಗೆ ಜೀರ್ಣ ಪ್ರಕ್ರಿಯೆ ಚೆನ್ನಾಗಿರಲ್ವೋ 4 ಪ್ರೋಸೆಸ್ ಯಾವತ್ತು. ಒಂದು ಇಂಜೆಷನ್ ಅಂದರೆ ತಿನ್ನುವಂಥ ಒಂದು ಪ್ರಕ್ರಿಯೆ, ಅಸಿಮಿಲೇಷನ್ ಕ್ರೋಢೀಕರಿಸ್ತಕ್ಕಂಥ ಒಂದು ಪ್ರಕ್ರಿಯೆ, ಡೈಜೆಷನ್ ಅಂದರೆ ಜೀರ್ಣ ಆಗ್ತಕ್ಕಂಥ ಒಂದು ವ್ಯವಸ್ಥೆ, ಎಲಿಮಿನೇಷನ್ ಅಂದರೆ ಮಲತ್ಯಾಗ, ಅನ್ವಾಂಟೆಡ್ ಸ್ಟೂಲ್ಸು ಅಥವಾ ನಮಗೆ ಬೇಡದೇ ಇರತಕ್ಕಂಥ ಮಲವನ್ನು ಶರೀರದಿಂದ ಈಚೆ ಆಗ್ತಕ್ಕಂಥ ಒಂದು ಪ್ರಕ್ರಿಯೆ. ಈ 4 ಒಂದು ಸಿಂಕ್ರೊನೈಸ್ಡ್ ವೇಯಲ್ಲಿ ಒಂದಕ್ಕೊಂದು ಹೋಲಿಕೆ ಹೊಂದಿಕೊಂಡಂಗೆ ಆದಾಗ ತುಂಬ ಯಶಸ್ವಿ ಜೀರ್ಣ ಪ್ರಕ್ರಿಯೆ ಇರುತ್ತೆ. ಈ ಗ್ಯಾಸ್ಟ್ರೈಟಿಸ್ ಅಂತಕ್ಕಂಥ ಸರ್ವೇ ಸಾಮಾನ್ಯವಾಗಿ ಮನುಷ್ಯರಲ್ಲಿ ಮ್ಯಾಕ್ಸಿಮಮ್ ನಾವು ನೋಡ್ತಿರ್ತೀವಿ. ಒಂದು ಬೆಕ್ಕಿಗೆ ಜ್ವರ ಬಂತಾ ಅಂತಕ್ಕಂಥ ಒಂದು ಮಾತಿದೆ. ನಾಯಿ ಯಾವತ್ತಾರು ನಾಲಿಗೆ ನೋಡಿದ್ದೀರಾ? ಹಳೆ ಸಿಂಡಿಕೇಟ್ ಬ್ಯಾಂಡ್ ಸಿಂಪಲ್ ಇದ್ದರೆ ಆ ಸಿಂಬಲಲ್ಲಿ ನಾಯಿ, ಒಂದು ಅಲ್ಸೇಷನ್ ನಾಯಿ ನಾಲಿಗೆ ಬಿಟ್ಕೊಂಡಿರೋದು ನಾವು ನೋಡ್ತಾ ಇರ್ತೀವಿ. ಇಟ್ ಇಸ್ ಆಲ್ವೇಸ್ ಬ್ರೈಟ್ ಪಿಂಕ್. ಯಾಕೆ? ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್, ಟಂಗ್ ಇಸ್ ದ ಇಂಡೆಕ್ಸ್ ಆಫ್ ಇಂಟೆಸ್ಟೈನ್ಸ್ ಅಲ್ವಾ, ಸ್ಕಿನ್ ಇಸ್ ದ ಇಂಡೆಕ್ಸ್ ಆಫ್ ಬ್ಲಡ್. ಅನೇಕ ಸಂದರ್ಭದಲ್ಲಿ ನಾವು ಈ ಪರಿಕಲ್ಪನೆಯನ್ನು ಮರೆತು ಹೋಗಿರ್ತೀವಿ. ಒಬ್ಬ ಮನುಷ್ಯನ ಕೋಷ್ಟ ಹೇಗಿದೆ ಅಂದರೆ ತನ್ನ ನಾಲ್ಗೆ ಅದಕ್ಕೆ ಬಹುತೇಕ ದ್ಯೋತಕವಾಗಿ ಕಾಣಿಸುತ್ತೆ. ಇವತ್ತು ಅಡುಗೆ ಮನೆಯಿಂದ ಕ್ಲಾಸ್ ರೂಮಿನವರೆಗೂ ನಮಗೆ ಮೇಲಿಂದ ಮೇಲೆ ತಿಂತಾ ಇರ್ತಕ್ಕಂಥ ಒಂದು ಪದ್ಧತಿಗೆ ನಾವು ಒಳ ಹೋಗ್ಬಿಟ್ಟಿದ್ದೀವಿ. 1 ಹೊತ್ತಿಂದವನು ಯೋಗಿ, 2 ಹೊತ್ತಿಂದವನು ಭೋಗಿ, 3 ಹೊತ್ತಿಂದವನು ಹೊತ್ಕೊಂಡು ಹೋಗಿ ಅಂತಕ್ಕಂಥ ಪಾಯಿಂಟು ನಮ್ಮೆಲ್ಲರಿಗೂ ಗೊತ್ತಿದೆ.
ಇವತ್ತು 3 ಅಲ್ಲ 30 ಹೊತ್ತು ದಿನಕ್ಕೆ ತಿಂತಕ್ಕಂಥವ್ರನ್ನ ನಾವು ನೋಡಿದ್ದೀವಿ. ಬೆಳಿಗ್ಗೆ 8 ಗಂಟೆಗೆ ಅಮ್ಮ ಅಡಿಗೆ ಮಾಡಿರ್ತಾರೆ ಅಥವಾ ಆಫೀಸ್ಗೆ ಹೋಗಬೇಕು, ತಿನ್ಬಿಡ್ಬೇಕು, ಟೈಮ್ ಇಲ್ಲ ಹಾಗಾಗಿ ತಿನ್ಬಿಡ್ತೀನಿ. 11 ಗಂಟೆಗೆ ಪಾಪ ಫ್ರೆಂಡ್ ಬೇಜಾರು ಮಾಡ್ಕೋತಾನೆ, ಆಫೀಸಲ್ಲಿ ಕೊಲಿಗ್ ಡಬ್ಬ ತಂದಿದ್ದಾನೆ, ಅವ್ನ ಡಬ್ಬದಲ್ಲಿ ನಾನು ತಿನ್ನೋಣ ಇಲ್ಲಾಂದ್ರೆ ಮರ್ಯಾದೆ ಪ್ರಶ್ನೆ, ಅವ್ನ ಡಬ್ಬ ನಾನು ಯಾಕೆ ತಿನ್ಬೇಕು, ಅವ್ನ ಜೊತೆಗೆ ನಾನು ತಿಂತೀನಿ ಅಂತಕ್ಕಂಥದ್ದು ಒಂದು. ಆಮೇಲೆ ಮಧ್ಯಾಹ್ನ ಊಟ ಅಫ್ಕೋರ್ಸ್ ಮಾಡಲೇಬೇಕು. 4-5 ಗಂಟೆಗೆ ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ನೀವು ಬೀದಿಗೆ ಹೋಗಿ ನೋಡಿದ್ರೆ ಪಾನಿಪುರಿಯಿಂದ ಹಿಡಿದು ಗೋಬಿ ಮಂಚೂರಿಯಿಂದ ಹಿಡಿದು ಕಬಾಬಿಂದ ಹಿಡಿದು ಬೋಂಡ ಬಜ್ಜಿಯಿಂದ ಹಿಡಿದು ಎಲ್ಲರೂ ಹೇರಳವಾಗಿ ತಿಂತಕ್ಕಂಥದ್ದು ಒಂದು ಸೋಷಿಯಲ್ ಪ್ರೆಸ್ಟೀಜ್ ಆಗಿಬಿಟ್ಟಿದೆ. ಸಾಯಂಕಾಲ ನಾನು ಬೀದಿಲಿ ತಿಂದಿಲ್ಲ ಅಂದರೆ ನಾನೆಲ್ಲೋ ಮುಖ್ಯವಾಹಿನಿಗಿಂತ ಭಿನ್ನವಾಗಿದ್ದೀನಿ ಅಂತಕ್ಕಂಥದ್ದು. ರಾತ್ರಿ ಅಫ್ಕೋರ್ಸ್ ಊಟ ಮಾಡಬೇಕು, 2 ಅವರ್ ಮಲ್ಕೊಳ್ಳೋಕ್ಕಿಂತ ಮುಂಚೆ ಊಟ ಮಾಡಿದ್ರೆ ಉತ್ತಮ ಅಂತ ಹೇಳ್ತೀವಿ. ಆದರೆ ಊಟ ಆದಮೇಲೆ 2 ಅವರ್ಗೆ ಸ್ವಲ್ಪ ಬಿಸ್ಕೆಟು, ಸ್ವಲ್ಪ ಬೇಕ್ರಿ ಇವೆಲ್ಲ ತಿಂತೀವಿ. ಹಾಗಾಗಿ ಆಯುರ್ವೇದದಲ್ಲಿ ನಾನಂತೂ ನನ್ನ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ಯಾವಾಗಲೂ ಹೇಳ್ತಿರ್ತೀನಿ, ಬೇಕ್ರಿ ದಯಮಾಡಿ ಬೇಡ್ರಿ ಅಂತ ನಾವು ಯೋಚನೆ ಮಾಡಿದಾಗ ಅನೇಕ ರಿಫೈನ್ಡ್ ಫುಡ್ಸ್, ಹೆಚ್ಚಿನ ಮೈದಾ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು, ಉಪ್ಪು ಆಗಿರ್ಬೋದು, ಡಾಲ್ಡಾ ಆಗಿರ್ಬೋದು, ಇವೆಲ್ಲ ಆಹಾರಗಳನ್ನು ಅತಿ ಹೆಚ್ಚಿನ ಪ್ರಮಾಣದ, ಕಡಿಮೆ ತಗೊಳ್ಳೋದು ಕೂಡ ನಿಯಮಿತ ಪ್ರಮಾಣದಲ್ಲಿ ಉಪ್ಪು ಇಸ್ ಡೆಫಿನೆಟ್ಲಿ ಓಕೆ. ಬಟ್ ಮೈದಾ ಸಕ್ಕರೆಯಿಂದ ಅವೆಷ್ಟು ದೂರ ಇರ್ತಿರೋ ಅಷ್ಟು ಗ್ಯಾಸ್ಟ್ರೈಟಿಸಿಂದ ಸಂಪೂರ್ಣವಾದಂಥ ಒಂದು ಇತಿಶ್ರೀ ಹಾಡಲಿಕ್ಕೆ ಅವಕಾಶ ಇದೆ ಅಂತ. ಪೀರ್ ಪ್ರೆಷರ್ ಈಟಿಂಗ್ ಅಂತ, ಪಕ್ಕದವ್ರು ಯಾರೋ ಬರ್ಗರ್ ತಿಂತಾರೆ ನಾನು ತಿನ್ನಬೇಕು, ಪಿಜ್ಜಾ ತಿಂತಿದ್ದಾರೆ ಹೊಸ ಟ್ರೆಂಡು ನಾವು ತಿನ್ನಬೇಕು, ಅನಂತಪುರದವನು ಅಕ್ಕಿ ತಿಂತಿದ್ದ, ಜೋಧ್ಪುರದವನು ಜೋಳ ತಿಂತಿದ್ದ, ಮೆಕ್ಸಿಕನ್ ಫುಡ್ ಮಲೇಶ್ವರಿಗೆ ಬಂದಾಗಲೇ ಸಮಸ್ಯೆ ಶುರು ಆಗಿದ್ದೊಬ್ಬ ಮನುಷ್ಯನಿಗೆ ಅಂತ ಹೇಳ್ತೀವಿ. ನಾಳಿನ ಆಹಾರ, ತ್ವರಿತವಾದಂಥ ಆಹಾರ ಇವತ್ತು ನಾವು ಸೇವನೆ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಗೆ ಬಂದು ನಿಂತ್ಕೊಂಡ್ಬಿಟ್ಟಿದೆ. 2 ಸೆಕೆಂಡಲ್ಲಿ 2 ನಿಮಿಷದಲ್ಲಿ ಒಂದು ಊಟ ಆಗುತ್ತೆ ಅಂದರೆ 2 ನಿಮಿಷದಲ್ಲಿ ಖಾಲಿನೂ ಬರುತ್ತೆ. 25 ನಿಮಿಷ 2.5 ಅವರ್ ಒಂದು ಅಡುಗೆ ಮಾಡೋಕ್ಕೆ ಟೈಮ್ ಬೇಕು ಅಂದಾಗ ಕಾಯಿಲೆ ಖಂಡಿತ ಬರಲಿಕ್ಕೆ ಸಾಧ್ಯ ಇಲ್ಲ, ಜೀರ್ಣ ಪ್ರಕ್ರಿಯೆ ಚೆನ್ನಾಗಾಗುತ್ತೆ. ಗ್ಯಾಸ್ಟ್ರೈಟಿಸ್ಗೆ ಅನೇಕ ಸಂದರ್ಭದಲ್ಲಿ ನಾವು ಫೋಕಸ್ ಮಾಡದಿರತಕ್ಕಂಥ ಅಂಶ ಯಾವುದು ಅಂದರೆ ವಿ ಯೂಶಲಿ ಗಲ್ಪ್ ಫುಡ್. ಈ ದರ್ಶಿನಿ ಸ್ಟೈಲ್ ಆಫ್ ಈಟಿಂಗ್ ಅಂತ ಹೇಳ್ತೀವಿ ನೋಡಿ, ನಿಂತ್ಕೊಂಡು ಟೈಮ್ ಇಲ್ಲ, ನಮಗೆ ಸಮಸ್ಯೆ ದೊಡ್ಡ ಟೈಮ್ ಇಲ್ಲ, ಟೈಮಿನ ಸಮಸ್ಯೆ ಇದೆ, ಹಾಗಾಗಿ ಬಗ ಅಂತ ತಿನ್ಕೊಂಡು ಹೋಗ್ಬಿಡೋದು. ಯಾವಾಗ ನೀವು ಕೂತ್ಕೊಂಡು ತಿಂತಿರೋ, ನಿಧಾನವಾಗಿ ಚೆನ್ನಾಗಿ ಅಗೆದು ಜಿಗೆದು ತಿಂತಿರೋ ಆವಾಗ ನಿಮಗೆ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ಮು ಅರ್ಧಕ್ಕರ್ಧ ಸೊಲ್ಯೂಷನ್ ಸಿಕ್ಬಿಡುತ್ತೆ. ಥರ್ಡ್ ಮೋಸ್ಟ್ ಇಂಪಾರ್ಟೆಂಟು ನೀರು ಕುಡಿಯೋದು ಒಂದು ದೊಡ್ಡ ಸಮಸ್ಯೆ. ನೀರನ್ನು ಕುಡಿಬೇಕಾ ಸರ್? ಯಾವಲೋ ಕಾರಲ್ಲಿ ಚೂರು ಇಟ್ಕೊಂಡಿರ್ತೀನಿ, ಕುಡಿತೀನಿ. ಪಬ್ಲಿಕ್ ಪ್ಲೇಸಸ್ಸಲ್ಲಿ ನೀರು ನಮ್ಗೆ ಆಗಲ್ಲ ಸರ್, ನಾವು ತುಂಬ ಹೈಜಿನಿಕ್. ಈ ಒಂದು ಫೋಬಿಯಲ್ಲಿ ಅನೇಕ ಸಂದರ್ಭದಲ್ಲಿ ನಾವು ನೀರನ್ನೇ ಕುಡಿಯಲ್ಲ. ಶರೀರ ಬಹುತೇಕ ದ್ರವಾಂಶದಿಂದ ನೀರಿಂದ ಕೂಡಿರೋದ್ರಿಂದ ನಾವು ಮೂತ್ರ ತ್ಯಾಗ ಮಾಡ್ತಿರ್ತೀವಿ, ಮಲತ್ಯಾಗ ಆಗ್ತಾ ಇರುತ್ತೆ. ಚಳಿಗಾಲದಲ್ಲಿ ಬೆವರು ಕಡಿಮೆ, ಬೇಸಿಗೆಯಲ್ಲಿ ಬೆವರು ಹೆಚ್ಚು. ಹಾಗಾಗಿ ನೀರು ಒಳಗಡೆ ರೆಗ್ಯುಲೇಟ್ ಮಾಡೋಕ್ಕೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ನೀರನ್ನು ಕುಡಿತಾ ಇರಬೇಕು. ದೊಡ್ಡ ಸಮಸ್ಯೆ ನೀರನ್ನು ಹೇಗೆ ಸರ್ ಕುಡಿಯೋದು ಅಂತಕ್ಕಂಥ ಪ್ರಶ್ನೆ ಎಲ್ಲರಲ್ಲೂ ಬರ್ಬೋದು. ಸಿಂಪಲ್ ಸೀಕ್ರೆಟ್ ಏನು ಹೇಳ ನಿಮಗೆ, ಒಂದು ಸಲ ಮೂತ್ರಕ್ಕೆ ಹೋಗಿ ಬಂದರೆ 1 ಚಮಚ ನೀರು ಕುಡಿಯೋದು. ದ ಮೋರ್ ಯು ಡ್ರಿಂಕ್ ದ ಮೋರ್ ಯು ಎಲಿಮಿನೇಟ್, ದ ಮೋರ್ ಯು ಎಲಿಮಿನೇಟ್ ದ ಮೋರ್ ಯು ಹ್ಯಾವ್ ಟು ಡ್ರಿಂಕ್. ಬ್ಯೂಟಿಫುಲ್ ಸೈಕಲ್. 4-5 ದಿವಸ ನಿಮಗೆ ಒಂದು ದೊಡ್ಡ ಸಮಸ್ಯೆ ಆಗ್ಬೋದು, ಏನಪ್ಪ ಇದು ಮೇಲಿಂದ ಮೇಲೆ ವಾಶ್ರೂಮ್ ಹೋಗ್ತಾ ಇರ್ತೀನಲ್ಲ ಅಂತ. ಎಷ್ಟು ನಿರ್ಮಲ ಆಗುತ್ತೆ ಶರೀರ ಅಷ್ಟು ಹಗುರ ಆಗುತ್ತೆ. ಎಷ್ಟು ಶರೀರ ಹಗುರಾಗುತ್ತೋ ಅನೇಕ ವಿಧಂಥ ಆಂತರಿಕ ಸಮಸ್ಯೆಗಳು ಶರೀರಕ್ಕೆ ಒಳ ಹೊಕ್ಕೋದನ್ನು ತಡಿತೀವಿ. ಕಲ್ಮಶಗಳು, ಟಾಕ್ಸಿನ್ಸ್, ಎಂಡೋಟಾಕ್ಸಿನ್ಸ್ ಅರ್ಥಾತ್ ದೂಷಿ ವಿಷಗಳು ಅಂತ ನಾವೇನು ಕರಿತೀವಿ, ಆ ದೂಷಿ ವಿಷಗಳನ್ನು ಶರೀರದಿಂದ ಕಾಲಕ್ಕೆ ಅನುಗುಣವಾಗಿ ಹೊರಗೆ ಹಾಕಲಿಕ್ಕೆ ತುಂಬ ವ್ಯವಸ್ಥಿತವಂತಹ ಪದ್ಧತಿ ಅಂದರೆ ಮೇಲಿಂದ ಮೇಲೆ ನೀರು ಕುಡಿಯೋದು. ಅದರಲ್ಲೂ ವಿಶೇಷತಃ ತಾಮ್ರದ ಪಾತ್ರೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಸುಮಾರು 1 ಲೀಟ್ರಷ್ಟು ನಾವು ನೀರು ಕುಡಿತಕ್ಕಂಥ ಒಂದು ಪದ್ಧತಿಯನ್ನು ಮಾಡ್ಕೊಂಡ್ಬಿಟ್ರೆ ತುಂಬ ಅದ್ಭುತವಾದಂಥ ಒಂದು ಆಹಾರ ವ್ಯವಸ್ಥೆ ಆಗುತ್ತೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಏನು ಗೊತ್ತಾ, ನೋ ಹರಿ, ನೋ ಕರಿ, ನೋ ವರಿ. ಭಾಳ ಸಿಂಪಲ್ ಸೀಕ್ರೆಟ್ ಇದೆ. ನೋ ಹರಿ ಅಂದರೆ ದರ್ಶಿನಿ ಸ್ಟೈಲ್ ಆಫ್ ಈಟಿಂಗ್. ಅರ್ಜೆಂಟಲ್ಲಿ ಹೋಟ್ಲಿಗೆ ಹೋಗಬೇಕು, ದರ್ಶಿನಿ ಸಂಬಂಧ ನಾನು ಮಾತಾಡ್ತಾ ಇಲ್ಲ. ಪುಟ್ ಮಕ್ಕಳು ಗ್ಯಾಸ್ಟ್ರೈಟಿಸ್ ಅಂತ ಬರ್ತಾರೆ. ಏನು ಕಾರಣ? ಸ್ಕೂಲಿಗೆ ಟೈಮ್ ಆಗೋಯ್ತು, ಬೆಳಗ್ಗೆ ಅವಲಕ್ಕಿ, ಉಪ್ಪಿಟ್ಟು, ಇಡ್ಲಿ ಇವೆಲ್ಲ ತಿನ್ನುವಂತಹ ಪದ್ಧತಿಗಳು ಇವತ್ತು ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಕಳೆದು ಹೋಗ್ಬಿಟ್ಟಿದೆ. ಬ್ರೆಡ್ ತಿನ್ಬಿಟ್ಟೆ, ಬನ್ ತಿನ್ಬಿಟ್ಟೆ, ಒಂದು ನೂಡಲ್ಸ್ ತಿನ್ಕೊಂಡು ಹೋಗ್ಬಿಟ್ಟೆ. ಈ ಥರದ ವ್ಯವಸ್ಥೆಗಳು ನಮಗೆ ಜೀರ್ಣ ಪ್ರಕ್ರಿಯೆಗೆ ತುಂಬ ಕೆಟ್ಟ ಒಂದು ದುಷ್ಪರಿಣಾಮ ಕೊಡ್ತಾ ಇದೆ ಅಂತಕ್ಕಂಥದ್ದು. ಕಾನ್ಸ್ಟಿಪೇಷನ್, ಮಲಬದ್ಧತೆ, ಇದು ಒಂದು ಸಬ್ಜೆಕ್ಟಾ ಡಿಸ್ಕಷನ್ಗೆ ಅಂತ ಹೇಳ್ತೀವಿ. ಮೋಷನ್ ಆಗದಿದ್ದವ್ರಿಗೆ ಕೇಳಿ ಏನು ಹಿಂಸೆ ಅಂತ ತುಂಬ ಚೆನ್ನಾಗಿ ಒಬ್ಬ ಡಾಕ್ಟ್ರಿಗಿಂತ ವರ್ಣನೆ ಮಾಡ್ತಾರೆ. ಒಂದು ಪೇಷಂಟು, ಒಂದು ಆರೋಗ್ಯ ಸಾಧಕ, ಇನ್ನೂ ಸಾಧನೆ ಮಾಡಬೇಕಾಗಿರ್ತಕ್ಕಂಥವನ ಆರೋಗ್ಯವನ್ನು 1 ದಿವಸ ಮೋಷನ್ ಆಗಿಲ್ಲ ಅಂದರೆ ತನ್ನ ಇಡೀ ದಿನ, ದ ಹೋಲ್ ಡೇ ಈಸ್ ಅರೆಸ್ಟೆಡ್. ಅವನು ಯಾವುದೇ ಲವಲವಿಕೆಯಿಂದ, ಚೈತನ್ಯದಿಂದ ತನ್ನ ದೈನಂದಿನ ಕಾರ್ಯಚಟುವಟಿಕೆಗಳನ್ನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ತಿನ್ನೋದ್ರಲ್ಲಿ ವ್ಯವಸ್ಥಿತವಾಗಿಲ್ಲ, ಮೋಷನ್ನು ಸರಿಯಾಗಿ ಆಗ್ತಿಲ್ಲ, ನೀರನ್ನು ಚೆನ್ನಾಗಿ ಕುಡಿತಾ ಇಲ್ಲ. ಇದು ಮೇಯ್ನ್ ರೀಸನ್ನು ಒಬ್ಬ ಮನುಷ್ಯ ಗ್ಯಾಸ್ಟ್ರೈಟಿಸ್ಗೆ ತನಗೆ ತಾನು ಒಳಗಾಗ್ತಕ್ಕಂಥದ್ದು. ನಾವೇನು ಮಾಡ್ತೀವಿ, ಈ ಹಿಂದೆ ಹೇಳಿದೆ, ಸೆಲ್ಫ್ ಇರಿಟೇಷನ್ ಇಸ್ ಮ್ಯಾಡ್, ಸೆಲ್ಫ್ ಮೆಡಿಕೇಷನ್ ಇಸ್ ಬ್ಯಾಡ್ ಅಂತ ತುಂಬ ಹಿರಿಯರು ನಮಗೆ ನಾನು ನುಡಿಯನ್ನು ಹೇಳಿ ಹೋಗಿದ್ದಾರೆ ಅಂತ.
ನಾವು ಮೆಡಿಕಲ್ ಶಾಪ್ಗೆ ಹೋಗ್ತೀವಿ, ಒಂದು ಔಷಧ ತೊಗೋತೀವಿ, ನುಂಗ್ತೀವಿ. ಅಳೋ ಮಗುಗೆ ಅಳು ನಿಲ್ಸೋಕ್ಕೆ ಕಾರಣ ಹುಡುಕಬೇಕು. ಅದಕ್ಕೆ ತಾಯಿ ಬೇಕಾ, ಗಲೀಜು ಮಾಡ್ಕೊಂಡಿದ್ಯಾ, ಭಯ ಆಗಿದೆಯಾ, ಆತಂಕದಲ್ಲಿದೆಯಾ, ಅಥವಾ ನಿದ್ದೆ ಬಂದಿದೆಯಾ, ಇದನ್ನು ನೋಡಿಕೊಂಡು ಆ ಸಮಸ್ಯೆಗೆ ಕಾರಣವನ್ನು ಹುಡುಕಿ ಸರಿ ಮಾಡಲಿಕ್ಕೆ ತನ್ನದಂಥ ಟೈಮ್ ಬೇಕು. ಒಂದು ಹಪ್ಪಳ ಕೊಟ್ಟು ಕೈಯಲ್ಲಿ ಸ್ಕೇಲ್ ಇಟ್ಕೊಂಡ್ರು ಕೂಡ ಅಳು ನಿಲ್ಲುತ್ತೆ. ಮೊಬೈಲ್ ಕೊಟ್ಬಿಟ್ಟು ಕೈಯಲ್ಲಿ ಸ್ಕೇಲ್ ಇಟ್ಕೊಂಡ್ರು ಕೂಡ ಮಗು ಅಳೋದನ್ನು ನಿಲ್ಲಿಸಿಸ್ಬೋದು. ಆದರೆ ರೆಮಿಡಿ ಅದಲ್ಲ. ಹಾಗಾಗಿ ಗ್ಯಾಸ್ಟ್ರೈಟಿಸ್ಗೆ ನಾವು ಸ್ವಯಂ ಪ್ರೇರಿತಂತಹ ಮೆಡಿಕೇಷನ್ಸ್ನ ತೊಗೊಳ್ಬಾರ್ದು. ಮನೆ ಮದ್ದು ಯಾವ್ದಾದ್ರು ಇದೆಯಾ ಇದಕ್ಕೆ ಸಂಬಂಧಪಟ್ಟಿದ್ದು ಅಂತಕ್ಕಂಥ ಒಂದು ಪ್ರಶ್ನೆ ಬಂದಾಗ ಸಿಂಪಲ್ ರೆಮಿಡಿ ಏನು ಗೊತ್ತಾ? ಜೀರಿಗೆ, ಧನಿಯಾ, ಓಂಕಾಳು. ಜೀರಿಗೆ, ಧನಿಯಾ, ಓಂಕಾಳನ್ನು ಸಮಭಾಗದಲ್ಲಿ ಸರ್ವೇ ಸುಮಾರು 3 ಸೇರಿಸಿ 1 ಚಮಚದಷ್ಟು ತೊಗೊಳ್ಬೋದು. ತುಪ್ಪದಲ್ಲಿ ಹುರಿಬೇಕು. ತುಪ್ಪದಲ್ಲಿ ಹುರಿದಾಗ ಅದರದಂಥ ವಿಶೇಷವಾದಂಥ ಒಂದು ಅರೋಮ, ಅದರದಂಥ ವಿಶೇಷವಾದಂಥ ಪರಿಮಳ ನಮಗೆ ಅದರಿಂದ ಬರುತ್ತೆ. ಅದಕ್ಕೆ ಸ್ವಲ್ಪ ನೀರನ್ನು ಹಾಕಬೇಕು. ಕುಟ್ಟಬೇಕಾ, ಮಿಕ್ಸಿಗೆ ಹಾಕಿ ಪುಡಿ ಮಾಡಬೇಕಾ, ಕುಟ್ಟಾಣಿಯಲ್ಲಿ ಹಾಕಿ ಕುಟ್ಟಬೇಕಾ, ಯಾವುದೂ ಬೇಕಾಗಿಲ್ಲ. ಜೀರಿಗೆ, ಧನಿಯಾ, ಓಂಕಾಳನ್ನು ತುಪ್ಪದಲ್ಲಿ ಹುರಿದುಬಿಟ್ಟು ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಆ ನೀರನ್ನು ಫಿಲ್ಟರ್ ಮಾಡದೆಯೇ, ಅದನ್ನು ಶೋಧಿಸ್ತಕ್ಕಂಥ ಅವಶ್ಯಕತೆ ಕೂಡ ಖಂಡಿತ ಇಲ್ಲ, ಫಿಲ್ಟರ್ ಮಾಡದೆಯೇ ಆ ಪೇಯವನ್ನು ನಾವೊಂದು ಪರಿಶುದ್ಧವಾದಂಥ ಲೋಟದಲ್ಲೋ ಒಂದು ಬಾಟ್ಲಲ್ಲೋ ಇಟ್ಕೊಂಡು ಕಚೇರಿಗಳಲ್ಲೋ, ಶಾಲೆಗಳಲ್ಲೋ, ಕಾಲೇಜಲ್ಲೋ, ಹೌಸ್ ವೈಫ್ಸ್ ಎಸ್ಪೆಷಲಿ ನೀರನ್ನು ಕುಡಿಯಲ್ಲ. ಯಾಕೆಂದರೆ ತುಂಬ ವ್ಯಸ್ತರಾಗಿರ್ತಾರೆ. ಒಂದು ಮನೆ ಕೆಲಸ, ಇನ್ನೊಂದು ಟಿ ವಿ, ಮತ್ತೊಂದು ಮಕ್ಕಳು ನೋಡ್ಕೊ, ಇನ್ನೊಂದು ಗಂಡನ್ನು, ಮನೆಯವರನ್ನು ಆಫೀಸ್ಗೆ ಕಳಿಸು, ಸ್ಕೂಲಿಗೆ ಕಳಿಸು, ಈ ರೀತಿ ತುಂಬ ವ್ಯಸ್ತರಾಗಿರೋದ್ರಿಂದ ಆ ಮನೆಯಲ್ಲಿರ್ತಕ್ಕಂತಹ ಗೃಹಿಣಿ ಆಕೆ ತುಂಬ ಸ್ವಸ್ಥವಾಗಿದ್ದರೆ ತತ್ಸಂಬಂಧಿತ ಕುಟುಂಬ ಸ್ವಸ್ಥವಾಗುತ್ತೆ. ಒಂದು ಕುಟುಂಬ ಸ್ವಸ್ಥವಾಗಿದೆ ಅಂತ ತೀರ್ಮಾನ ಮಾಡಿದರೆ ಆ ಊರು, ಆ ಕೇರಿಯ, ಅಪಾರ್ಟ್ಮೆಂಟು, ತಾವೇನು ಹೇಳ್ತಿರೋ ಅವೆಲ್ಲವೂ ಸ್ವಸ್ಥವಾಗಿರುತ್ತೆ. ತತ್ಸಂಬಂಧಿಸಿದಂಥ ಸ್ವಸ್ಥ ರಿಲೇಟೆಡ್ ಸಮೃದ್ಧ ಭಾರತ ಕ್ರಿಯೇಟ್ ಆಗಲಿಕ್ಕೆ ಇದೇ ಬುನಾದಿ ಅಂತ ಹೇಳ್ಬೋದು. ಆಸಿಡ್ ಆಲ್ಕಲಿ ಇಂಬ್ಯಾಲೆನ್ಸ್ಮೆಂಟ್ ಅಂತ ಹೇಳ್ತೀವಿ. ಯಾವಾಗ ಆಸಿಡ್ಡು, ಆಲ್ಕಲಿ ಅಥವಾ ಬೇಸ್ ಅಂತ ಏನು ಕರಿತೀವಿ, ಅದನ್ನು ಸ್ಟೆಬಿಲೈಸ್ ಮಾಡ್ತಕ್ಕಂಥ ದೃಷ್ಟಿಕೋನದಲ್ಲಿ ಆಹಾರಗಳನ್ನ ನಾವು ಸೇವನೆ ಮಾಡ್ತಾ ಇದ್ದರೆ, ಒಂದು ಸಿಂಪಲ್ಲು ಯಾವುದೊಂದು ಒಳ್ಳೆ ನಿಜವಾದಂತಹ ಸನಾತನವಾದಂತಹ ಊಟ, ಒಂದು ಮದುವೆ ಮನೆ ಊಟ ಇಟ್ಕೊಳ್ಳಿ. ಯಾಕೆ ಸರ್ವೇ ಸಾಮಾನ್ಯವಾಗಿ ಗ್ಯಾಸ್ಟ್ರೈಟಿಸ್ ಆಗಲ್ಲ? ವರ್ಷಗಳಿಂದ ನಾವು ತಿಂತಾ ಬರ್ತೀವಿ. ಮದುವೆ ಮನೆ ಹೋಗಿರ್ತೀರಿ, ಯಾವುದೋ ದೇವಸ್ಥಾನದ ಪೂಜೆಗೆ ಹೋಗಿರ್ತೀರಿ, ಒಂದು ಗೃಹ ಪ್ರವೇಶಕ್ಕೆ ಹೋಗಿರ್ತೀರಿ, ಬಾಳೆ ಎಲೆ ಮೇಲೆ ಊಟ ಹಾಕಲ್ವಾ? ಇವತ್ತು ಬಿಡಿ ಪ್ಲಾಸ್ಟಿಕ್ ಪೇಪರು, ಫೈಬರ್ ಪ್ಲೇಟ್ಸು ಎಲ್ಲ ಬಂದಿದೆ, ಆ ಚರ್ಚೆ ಬೇರೆ. ಬಾಳೆ ಎಲೆ ಮೇಲೆ ಊಟ ಮಾಡಿದಾಗ ನಿಮ್ಗೆ ಆ ಬಾಳೆ ಎಲೆ ಅರೋಮ ಅನೇಕವಾದಂತಹ ರೀತಿಯಲ್ಲಿ ಗ್ಯಾಸ್ಟ್ರೈಟಿಸ್ನ ತಡೆ ಹಿಡಿಯೋಕ್ಕೆ ಅನುಕೂಲ ಆಗುತ್ತೆ. ತುಪ್ಪ ಮೋಸ್ಟ್ ಇಂಪಾರ್ಟೆಂಟ್. ತುಪ್ಪವನ್ನು ನೀವು ಅನ್ನದ ಜೊತೆ ಮಿಶ್ರ ಮಾಡಿ ಊಟ ಮಾಡಿದಾಗ ಗ್ಯಾಸ್ಟ್ರೈಟಿಸು ತುಂಬ ಚೆನ್ನಾಗಿ ಪಿತ್ತ ಶಾಮಕವಾಗಿ, ಪಿತ್ತ ಜ್ವಲಂತವಾಗಿರಬೇಕು. ಜ್ವಲಂತವಾಗಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ, ಅಂದರೆ ಅವಶ್ಯಕತೆ ಹೆಚ್ಚಿರತಕ್ಕಂತಹ ಪಿತ್ತವನ್ನು ಕಂಟ್ರೋಲ್ ಮಾಡಲಿಕ್ಕೆ, ನಿಯಂತ್ರಣ ಮಾಡಲಿಕ್ಕೆ ತುಪ್ಪ ಒಂದು ಬೆಸ್ಟ್ ರೆಮಿಡೀಸ್. ನಾವು ತುಪ್ಪ ತಿಂದರೆ ಕೊಲೆಸ್ಟ್ರಾಲ್ ಬಂದುಬಿಡುತ್ತೆ, ತುಪ್ಪ ತಿಂದರೆ ದೇಹ ತೂಕ ಜಾಸ್ತಿ ಆಗಿಬಿಡುತ್ತೆ, ತುಪ್ಪ ತುಂಬ ಎಕ್ಸ್ಪೆನ್ಸಿವ್ ಅಂತೆಲ್ಲ ಮಾತಾಡ್ತೀವಿ. ಒಂದು ಕಾಫಿ ಕುಡಿದ್ರೆ ದೊಡ್ಡ ರೆಸ್ಟೋರೆಂಟಲ್ಲಿ ಇವತ್ತು 400-500 ರೂಪಾಯಿ ಇಡ್ತೀವಿ. ಒಂದು ಸಿನಿಮಾ ನೋಡ್ತಿದ್ರೆ 1,000 ರೂಪಾಯಿ ಪಾಪ್ಕಾರ್ನ್ ನಮ್ಗೆ ಗೊತ್ತಿಲ್ಲದೇ ಹೋಗುತ್ತೆ. 1,200 ರೂಪಾಯಿ ಕೆಜಿ, ರಫ್ಲಿ 600 ರೂಪಾಯಿ ಅರ್ಧ ಕೆಜಿ ತುಪ್ಪ ಒಂದು ಮನೆಗೆ ಒಂದು ರೇಷನಲ್ಲಿ ಖಂಡಿತ ಫಿಕ್ಸ್ ಮಾಡ್ಕೊಂಡು ಇಡ್ತೀನಿ ಅಂದಾಗ ಧೃತಿ, ಸ್ಮೃತಿ, ರಿಟೆನ್ಷನ್ನು, ರಿಕಾಗ್ನಿಷನ್ನು, ರಿಪ್ರೊಡಕ್ಷನ್, ಮೆಮರಿ ಪವರು ತುಂಬ ಅದ್ಭುತವಾಗಿ ತುಪ್ಪದಿಂದ ಆಗುತ್ತೆ. ಬರ್ತಕ್ಕಂತಹ ದಿನಗಳಲ್ಲಿ ಒಂದು ಆರ್ಥ್ರೈಟಿಸ್ ಅಂತ ಏನು ಹೇಳ್ತೀವಲ್ಲ, ಜಾಯಿಂಟ್ಸು, ಕೀಲು ನೋವುಗಳು ಅಂತ ಹೇಳ್ತೀವಿ, ಆ ಕೀಲು ನೋವು ಸಮಸ್ಯೆ ಕೂಡ ತುಂಬ ಯಶಸ್ವಿಯಾಗಿ ನಿಯಂತ್ರಣ ಮಾಡಲಿಕ್ಕೆ ಇಂಟರ್ನಲ್ ಲೂಬ್ರಿಕೆಂಟ್ ಆಗಿ ತುಪ್ಪ ಕೆಲಸ ಮಾಡುತ್ತೆ. ಗ್ಯಾಸ್ಟ್ರೈಟಿಸು, ಹುಳಿ ತೇಗು, ಗ್ಯಾಸ್ಟ್ರೋ ಈಸೋಫಿಜಿಯಲ್ ರಿಫ್ಲೆಕ್ಸ್ ಡಿಸಾರ್ಡರ್ ಅಂತ ಕರಿತೀವಿ, GERD ಅಂತ. ಹೆಂಗೆ ಪೇಷಂಟ್ ಹೇಳ್ತಾರೆ ಗೊತ್ತಾ? ಸರ್ ಕೆಂಡನ ನುಂಗ್ಬಿಟ್ಟಂಗೆ ಆಗ್ತಾಯಿದೆ ಸರ್, ಇಲ್ಲಿ ಕೂತ್ಕೊಂಡ್ರೆ ಕೆಂಡ ಗಂಟಲಿದೆ ನನಗೆ, ಒಂಥರ ಬಿಸಿ ಸರ್, ಏನು ನೀರು ತೊಗೊಂಡ್ರು ಸಮಾಧಾನ ಇಲ್ಲ ಸರ್, ತಣ್ಣಗಿರೋ ಹಾಲನ್ನ ಫ್ರಿಡ್ಜಲ್ಲಿ ತೊಗೊಂಡು ಹಂಗಂಗೆ ಕುಡಿದ್ಬಿಟ್ಟೆ ಸರ್ 1 ಲೀಟ್ರು. ಇವೆಲ್ಲ ಪೇಷಂಟ್ ಹೇಳ್ತಕ್ಕಂಥ ಮಾತು. ನೀವು ನಿಮ್ಮ ಜೀರ್ಣಶಕ್ತಿಯನ್ನು ಚೆನ್ನಾಗಿ ಇಟ್ಕೊಂಡ್ರೆ ನೋಡಿ, ಮದುವೆ ಮೇಲೆ ಎಷ್ಟು ಅದ್ಭುತವಾದಂತಹ ಪರಿಕಲ್ಪನೆಯಲ್ಲಿ ಊಟವನ್ನು ಬೆಳೆಸ್ತಾಯಿದ್ರು. ಸ್ವಾದು, ಆಮ್ಲ, ಲವಣ, ಕಟು, ತಿಕ್ತ, ಕಷಾಯ, 6 ರಸಗಳಿದೆ. ಮಧುರ ರಸವನ್ನು ಯಾಕೆ ಬಡಿಸ್ತಾ ಇದ್ರು? ಒಬ್ಬರು ಬರ್ತ್ಡೇಗೆ ಯಾಕೆ ಸ್ವೀಟ್ಸ್ನ ಕೊಡ್ತೀವಿ? ಒಬ್ಬ ಮಗ ಫಸ್ಟ್ ರ್ಯಾಂಕ್ ಬಂದರೆ ಯಾಕೆ ಸ್ವೀಟ್ಸನ್ನು ಹಂಚ್ತೀವಿ? ಇನ್ನಿತರ ರಸಗಳನ್ನು ಆಸ್ವಾದನೆ ಮಾಡ್ತಕ್ಕಂಥ ಶಕ್ತಿ ಅವನಿಗೆ ಬರಬೇಕು ಅಂದರೆ ಮೊಟ್ಟ ಮೊದಲು ಅದು ಮಧುರ ರಸದಿಂದ ಮಾತ್ರ ಸಾಧ್ಯ. ಸೊ ಹಾಗಾಗಿ ಎಲೆ ಕೊನೆ ಫಸ್ಟ್ ಪಾಯಸ ಬಡಿಸ್ತಾಯಿದ್ರು. ಭಾರತೀಯ ಆಹಾರ ಪದ್ಧತಿಗಳಲ್ಲಿ ತುಂಬ ಅದ್ಭುತವಂತಹ ರೀತಿಯಿಂದ ಆಹಾರ ತಿನ್ನುವ ಒಂದು ಪ್ರಕ್ರಿಯೆ ಇದೆ. ನೀವು ಯಾವುದೇ ಜಾತಿ, ಮತ, ಧರ್ಮ, ಕುಲ ನೋಡಿ, ಶಿವನಿಗೆ ಬೇಕಾದವನು ಶಿವರಾತ್ರಿ ದಿವಸ ಉಪವಾಸ ಮಾಡ್ತಾನೆ, ಗಣೇಶನ ನಂಬತಕ್ಕಂಥವನು ಸಂಕಷ್ಟ ದಿವಸ ಉಪವಾಸ ಮಾಡ್ತಾನೆ, ಇನ್ಯಾರೋ ಏಕಾದಶಿಗೆ ಮಾಡ್ತಾರೆ, ಇನ್ಯಾರೋ ದ್ವಾದಶಿಗೆ ಬೆಳಗ್ಗೆ ತಿಂಡಿ ತಿಂತಾರೆ, ಇನ್ಯಾವುದೋ ಒಂದು ಕಾರಣಕ್ಕೆ ಉಪವಾಸವನ್ನು ಮಾಡ್ತಾರೆ. ಎಷ್ಟು ಒಳ್ಳೆಯ ಒಂದು ಪರಿಕಲ್ಪನೆ ಅಂದರೆ, ಒಂದು ಉದಾಹರಣೆ, ಒಂದು ಏಕಾದಶಿ ಉಪವಾಸ ಕೊಡ್ತೀನಿ. 10 ದಿವಸ ಸಿಕ್ಕಿದ್ದನ್ನು ಸಿಕ್ಕಾಪಟ್ಟೆ ಸಿಕ್ಕದಲ್ಲಿ ತಿಂದಿರತಕ್ಕಂಥ ಇವತ್ತಿನ ಜೀವಮಾನದಲ್ಲಿ 1 ದಿವಸ ಸಂಪೂರ್ಣ ಉಪವಾಸ ಇರಪ್ಪ, 1 ದಿವಸ ಏನನ್ನೂ ತಿನ್ನಬೇಡಿ. ಹೆಂಗೆ ಸರ್ ಇದು? ಹೌ ಇಸ್ ಇಟ್ ಪಾಸಿಬಲ್? ಒಂದು ಹಳೆ ಕಾಲದ ಅಂಬಾಸಿಡರ್ ಕಾರ್ ಇದ್ದರೆ
ಇಲ್ಲಿಂದ ಒಂದು 600 ಕಿಲೋಮೀಟ್ರ್ ಹೋಗ್ಬೇಕು ಅಂದರೆ ಹಂಗೆ ಹೋಗ್ಬಿಡ್ತಾ ಇದ್ವಾ, ಒಂದು 200 ಕಿಲೋಮೀಟ್ರ್ ಹೋದ್ಮೇಲೆ ನಿಲ್ಲಿಸ್ಬಿಟ್ಟು ಸ್ವಲ್ಪ ಇಂಜಿನ್ ತಣ್ಣಗಾಗಲಿ ಅಂತ ಮುಂದಕ್ಕೆ ಹೋಗ್ತಾ ಇದ್ವಿ ಅಲ್ವಾ. ಸಿಂಪಲ್ಲು. ಶರೀರನೂ ಹಾಗೆ ಕೋಷ್ಟಕ್ಕೆ ಅಂದರೆ ತನ್ನ ಜೀರ್ಣ ಅಂಗಕ್ಕೆ ಸ್ವಲ್ಪ ರೆಸ್ಟನ್ನು ಕೊಡಬೇಕು. 10 ದಿವಸ ಚೆನ್ನಾಗಿ ತಿಂದಿರ್ತೀರಿ, ಒಂದು ದಿವಸ ಅದಕ್ಕೆ ರೆಸ್ಟ್ ಕೊಡಿ. ಹೆಂಗೆ ಸರಿ ಇರೋದು? ಅವಲಕ್ಕಿ ತಿನ್ಬೋದಾ, ಉಪ್ಪಿಟ್ಟು ತಿನ್ಬೋದಾ, ಪಾಯಸ ತಿನ್ಬೋದಾ? ಪಕ್ಕದ ಮನೆ ಸುಬ್ಬಮ್ಮನವ್ರಿಗೆ ಏಕಾದಶಿ ಉಪವಾಸ, ಎಲ್ಲೋ ಸ್ವಲ್ಪ ತಿಂತಾರಂತೆ ಅವಲಕ್ಕಿ ಉಪ್ಪಿಟ್ಟು ಪಾಯಸ ಅಂತಕ್ಕಂಥದ್ದು ನಮಗೆಲ್ಲರೂ ಕೇಳ್ಕೊಟ್ಟಿರ್ತಕ್ಕಂಥ ಪದ್ಧತಿ. ಚೂರು ಬಿಸ್ಕೆಟ್ ತಿನ್ಬೋದಾ? ಮನೇಲಿ ಏಕಾದಶಿ ಇದೆ, ಒಂಚೂರು ಪೇಸ್ಟ್ರಿ ತಿನ್ಕೊಂಬಂದ್ಬಿಡ್ಲ, ಬೆಳಗ್ಗೆ ಅದು 3 ಲೀಟ್ರ್ ಹಾಲು ಕೊಡ್ಬಿಡಲ್ಲ. ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ಉಪವಾಸ ಮಾಡಿದ್ದನ್ನು ನೋಡ್ತಿದ್ವಿ. ಅನೇಕರು ಎಷ್ಟು ಕೋಟ್ಯಾಂತರ ಜನ ಉಪವಾಸವನ್ನು ಮಾಡಿ ತನ್ನ ಜಿತೇಂದ್ರಿಯಗಳನ್ನು ಗೆಲ್ಲಿಸ್ಕೊಂಡಿರ್ತಕ್ಕಂಥ ನಿದರ್ಶನ ನಮ್ಮ ಮುಂದೆ ಇದೆ. ಎಲ್ಲ ಸಂತರು, ಎಲ್ಲ ಹಿರಿಕರು ಅನೇಕ ಅನೂಚಾನವಾಗಿ ಸಾವಿರಾರು ವರ್ಷಗಳಿಂದ ಇದೇನು ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಉಪವಾಸ ಅಂದರೆ ಏನು? ಉಪವಸತಿ ಇತಿ ಉಪವಾಸ. ಆತ್ಮವನ್ನು ಶರೀರಕ್ಕೆ ಮತ್ತಷ್ಟು ಮಗದಷ್ಟು ಹತ್ತಿರ ತಂದ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ, ಒಂದು ಪ್ರಯತ್ನ, ಒಂದು ಪ್ರಯೋಗ ಮಾಡೋದು ಉಪವಾಸದಿಂದ ಮಾತ್ರ ಸಾಧ್ಯ. ಅನೇಕ ಸಂದರ್ಭದಲ್ಲಿ ಮನೇಲಿರೋ ಊಟ ಬಿಟ್ಬಿಟ್ಟು ಸಿಕ್ಕಿದ್ದನ್ನು ಸಿಕ್ಕಾಪಟ್ಟೆ ತಿನ್ಬಿಡೋದಕ್ಕೆ ಉಪವಾಸ ಅಂತ ಹೇಳ್ತೀವಿ. ಉಪವಾಸ ಅಂದರೆ ಅನೇಕ ಸಂದರ್ಭದಲ್ಲಿ ಯೋಗ್ಯರು ಅಯೋಗ್ಯರು ಬೈಗಳಲ್ಲ. ಇದು ಅಯೋಗ್ಯರು ಅಂದರೆ ಡೆಫಿನೆಟ್ಲಿ ಯಾರಿಗೂ ನಿಂದನೆ ಮಾಡ್ತಕ್ಕಂಥದ್ದಷ್ಟೇ. ಈ ಪ್ಯಾರಾಮೀಟ್ರಿಗೆ ಫಿಟ್ ಆಗದಿರುವರು. ಯೋಗ್ಯರಲ್ಲದವರು ಯಾರು? ಅತಿ ಬಾಲರು, ಪುಟ್ಟ ಮಕ್ಕಳು. ಉಪವಾಸ ಮಾಡಬೇಕಪ್ಪ, ಪುಸ್ತಕದಲ್ಲಿ ಹೇಳಿದ್ದಾರೆ, ಧರ್ಮ ಹೇಳ್ತಾ ಇದೆ, ಹುಟ್ಟಿರೋ ಮಗು ಉಪವಾಸ ಮಾಡಿಬಿಡು, ತಪ್ಪು, ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಗರ್ಭಿಣಿ ಸ್ತ್ರೀ, 2 ಜೀವಗಳ ಜವಾಬ್ದಾರಿ ಆಕೆಗಿದೆ. ಹಾಗಾಗಿ ಗರ್ಭಿಣಿ ಸ್ತ್ರೀ ಉಪವಾಸವನ್ನು ಮಾಡಬಾರ್ದು. ಬಾಣಂತಿ ಮಗುವಿಗೆ ತನ್ನ ಧಾತು ಹಾಲನ್ನು ಕೊಟ್ಟು ಬೆಳೆಸ್ತಾ ಇರ್ತಾಳೆ. ಆ ಮಗುವಿನ ಏಳಿಗೆ ಬೆಳವಣಿಗೆ ನಮಗೆ ಅತಿ ಮುಖ್ಯ ಆ ಕಾಲದಲ್ಲಾಗಿರೋದ್ರಿಂದ ಒಂದು ಬಾಣಂತಿ ಉಪವಾಸವನ್ನು ಮಾಡಬಾರ್ದು. ಒಬ್ಬ ವಯೋವೃದ್ಧರು 80 ವರ್ಷ 70 ವರ್ಷ ಆಗಿರುತ್ತೆ, ಅವರು ಖಂಡಿತ ಉಪವಾಸ ಮಾಡಬಾರ್ದು. ಅಲ್ಲಿ ಅವಲಕ್ಕಿ ಉಪ್ಪಿಟ್ಟು ಪಾಯಸ ಇನ್ಕಾರ್ಪೊರೇಟ್ ಮಾಡ್ಕೊಳ್ತಕ್ಕಂಥ ಸಂದರ್ಭ ಅಂತ ಹೇಳ್ತೀವಿ. ಅತ್ಯಂತ ಕಾಯಿಲೆಗೆ ಒಳಗಾದವರು, ತುಂಬ ಶುಗರ್ ಇದೆ, ಶುಗರ್ ಏರ್ಪೇರ್ ಆಗ್ತಾ ಇದೆ, ಸಡನ್ನಾಗಿ ಹೈಪೋಗ್ಲೈಸಿಮಿಯಾ ಅಂದರೆ ಶುಗರ್ ಕೆಳಗೆ ಬಿದ್ದೋಗುತ್ತೆ. ಇಂತಹ ಒಂದು ಪರಿಸ್ಥಿತಿಗಳಲ್ಲಿ ಡೆಫಿನೆಟ್ಲಿ ಉಪವಾಸನ ಮಾಡ್ತಕ್ಕಂಥದ್ದು ಔಚಿತ್ಯವಲ್ಲ. ಚೆನ್ನಾಗಿ ದಷ್ಟಪುಷ್ಟವಾಗಿದ್ದೀವಿ, ಒಂದು 20-30 ವರ್ಷ, ನಮಗೇನೂ ಕಾಯಿಲೆ ಕಸಾಲೆಗಳಿಲ್ಲ, ತುಂಬ ಫಿಟ್ ಆಗಿದ್ದೀವಿ ಅಂದರೆ ಪಿರಿಯೋಡಿಕ್ ಆಗಿ ಉಪವಾಸವನ್ನು ಮಾಡಬೇಕು. ದೇಹದ ತೂಕ ನಿಯಂತ್ರಣ ಮಾಡ್ತಕ್ಕಂಥದ್ರಲ್ಲಿ, ಶರೀರದ ಆ್ಯಸಿಡ್ ಬೇಸ್ ರೆಗ್ಯುಲೇಟ್ ಮಾಡ್ತಕ್ಕಂತಹ ಪರ್ಸ್ಪೆಕ್ಟಿವಲ್ಲಿ, ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡ್ತಕ್ಕಂಥದ್ರಲ್ಲಿ, ಆಂತರಿಕ ಶೋಧನೆಯಲ್ಲಿ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ. ಹೇಗದು? ಉಪವಾಸ ಮಾಡಿದ್ರೆ ನಮ್ಮನ್ನು ನಾವು ಅರ್ಥ ಮಾಡ್ಕೊಂಡ್ಬಿಡ್ಬೋದಾ? ಒಂದು ಹೊತ್ತು ತಿಂಡಿ ಬಿಡಿ, ಆವತ್ತು ನಿಮಗೆ ತಿಂಡಿಯ ಮೌಲ್ಯ ಏನು ಅಂತ ಗೊತ್ತಾಗತ್ತೆ ಅಲ್ವಾ. ಒಂದು ದಿವಸ ಊಟ ಬಿಡಿ, ಆ ಊಟವನ್ನು ನೆಕ್ಸ್ಟ್ ನೋಡಬೇಕು ಅಂದಾಗ ಇಷ್ಟು ದಿವಸ ಅದೇ ತಾಯಿಯನ್ನು ಬೈತಾ ಇರ್ತೀವಲ್ಲ, ಉಪ್ಪಿಟ್ಟು ದಿವಸ ಕಾಂಕ್ರೀಟು ಮಾಡೋಕ್ಕೆ ಬರಲ್ಲ, ಹೇಗೆ ತಿನ್ನೋದು ಅಂತ. ಒಂದು ದಿವಸ ಉಪವಾಸ ಇದ್ದ ಅದೇ ಉಪ್ಪಿಟ್ಟನ್ನು ತಿಂದು ನೋಡಿ, ಮತ್ತಷ್ಟು ಮಗದಷ್ಟು ರುಚಿಕರವಾಗಿ ಅದು ನಮಗೆ ಕಾಣಿಸ್ಲಿಕ್ಕೆ ಸವಿಸ್ಲಿಕ್ಕೆ ಅವಕಾಶ, ಅನುಕೂಲ, ಆಸ್ಪದ ಅದು ಮಾಡಿಕೊಡುತ್ತೆ ಅಂತಕ್ಕಂಥ. ಅನೇಕ ಸಂದರ್ಭದಲ್ಲಿ ಸನಾತನ ರೀತಿಯಲ್ಲಿ ಯು ಹ್ಯಾವ್ ಟು ಲುಕ್ ಬ್ಯಾಕ್ ಅಟ್ ಟ್ರೆಡಿಷನ್ ವಿತ್ ಲಾಟ್ ಆಫ್ ರೆಸ್ಪೆಕ್ಟ್, ಡ್ಯೂ ರೆಸ್ಪೆಕ್ಟ್. ಯಾಕೆ ನಾವು ಹಿಂದಿನ ಪರಂಪರೆಯನ್ನು ಗೌರವಿಸಬೇಕು, ಅದನ್ನು ಅನುಕರಿಸಬೇಕು, ಅದನ್ನು ಅನುಸರಿಸಬೇಕು ಅಂದಾಗ ಇವರಿಗೆಲ್ಲ ಗೊತ್ತಿತ್ತು. ಹಿಂದಿನ ಕಾಲದವರು ದೇ ವೆರ್ ವೆರಿ ಸಿಂಪಲ್, ವೆರಿ ಸೈಂಟಿಫಿಕ್, ವೆರಿ ಸ್ಟ್ಯಾಟಿಸ್ಟಿಕಲ್, ತುಂಬ ಚೆನ್ನಾಗಿರ್ತಿತ್ತು. ಬಾಳೆ ಎಲೆ ಒಂದು ಪರಿಕಲ್ಪನೆ ತಗೊಳ್ಳಿ, ಅಗ್ರದ ಬಾಳೆ ಎಲೆ, ಮದುವೆ ಮನೆ ಬಾಳೆ ಎಲೆ ಫಾರ್ ಎಕ್ಸಾಂಪಲ್. ಬೆಂಗಳೂರಿನ ಒಂದು ಊಟ, ಕಾಶ್ಮೀರ್ ಟು ಕನ್ಯಾಕುಮಾರಿ, ಗುಜರಾತ್ ಟು ಬೆಂಗಾಲ್, ನೀವೆಲ್ಲಿ ಹೋದ್ರೂ ಊಟದ ಮೊದಲು ಏನಪ್ಪ ಅಂದರೆ ಸ್ವೀಟನ್ನು ಕೊಡ್ತಾರೆ. ನಾನು ಆಗಲೇ ಹೇಳಿದೆ, ಷಡ್ರಸಗಳನ್ನು ಆಸ್ವಾದನೆ ಮಾಡಬೇಕು, ಸ್ವಾದು ಆಮ್ಲು ಲವಣ ಕಟು ತಿಕ್ತ ಕಷಾಯಗಳ ಆಸ್ವಾದನೆ ಮಾಡಬೇಕು ಅನ್ನೋದಾದರೆ ತುಂಬ ಅತ್ಯದ್ಭುತವಾಗಿ ಮಧುರ ರಸದಿಂದ ಅಂದರೆ ಸ್ವೀಟಿಂದ ಆಹಾರವನ್ನು ಶುರು ಮಾಡಿ ಮಜ್ಜಿಗೆ ಜೊತೆ ಕಂಪ್ಲೀಟ್ ಮಾಡಬೇಕು. ಸರ್ ನಾವು ತುಂಬ ಶ್ರೀಮಂತರು ಸರ್, ನಾವು ಸ್ವಲ್ಪ ಮೊಸರು ತಿನ್ನೋ ಪೈಕಿ ಮಜ್ಜಿಗೆ ಎಲ್ಲ ತಿನ್ನಲ್ಲ ಅಂತ ಅನೇಕರ ಒಂದು ಪರಿಕಲ್ಪನೆ ಇದೆ. ಸಂಸ್ಕೃತದಲ್ಲಿ ಒಂದು ಉಕ್ತಿದೆ, ಭೋಜನಾಂತೆ ಕಿಂ ಪಥ್ಯಂ ಅಂದರೆ ಭೋಜನಾಂತೆ ತಕ್ರಂ ಪಥ್ಯಂ, ತಕ್ರಂ ಶಕ್ರಸ್ಯ ದುರ್ಲಭಂ ಅಂತಕ್ಕಂಥ ಮಾತು ಹೇಳ್ತೀವಿ. ಊಟ ಆದಮೇಲೆ ಏನಪ್ಪ ಒಳ್ಳೆಯದು? ಊಟ ಆದಮೇಲೆ ಮಜ್ಜಿಗೆ ಒಳ್ಳೆಯದು. ಅತ್ಯಂತ ಅದ್ಭುತವಾದಂತಹ ಪೇಯ, ಅಮೃತಕ್ಕೆ ಸಮಾನವಂತಹ ಪೇಯ ಯಾವುದಪ್ಪ ಅಂದರೆ ಮೊಸರಲ್ಲ, ಮಜ್ಜಿಗೆ. ಮೊಸರಿಗೆ ನೀರು ಹಾಕ್ಬಿಟ್ಟು 1 ಲೀಟ್ರ್ ಮೊಸರಿಗೆ 4 ಲೀಟ್ರ್ ನೀರು ಹಾಕ್ಬಿಟ್ರೆ ಅದು ಮಜ್ಜಿಗೆನ. ಅದರಿಂದ ಕೆನೆ ತೆಗೆದು ಅದನ್ನು ಬೇರ್ಪಡಿಸಿ ಕೆನೆ ರಹಿತವಾದಂತಹ, ಬೆಣ್ಣೆ ರಹಿತವಾದಂತಹ ಉಳಿದಬಾದಂತಹ ಮಜ್ಜಿಗೆಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ತೊಗೊಳ್ತಕ್ಕಂಥದ್ದು. ತುಂಬ ಗ್ಯಾಸ್ಟ್ರೈಟಿಸ್ ಇದೆ ಸರ್, ಒಳ್ಳೆ ರೆಮಿಡಿ ಏನು? ನೀರು ಮಜ್ಜಿಗೆ ಇದೆ ಅಲ್ವಾ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಒಂದಿಷ್ಟು ಕರಿಬೇವಿನ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಈ ಪ್ರಮಾಣದಲ್ಲಿ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿ ಊಟ ಆದಮೇಲೆ ಅತ್ಯದ್ಭುತವಂತಹ ಪೇಯ. ನೀವೇನೇ ತಿನ್ನಿ ನೋಡಿ, ಐಸ್ ಕ್ರೀಮ್ ತಿನ್ನಿ, ಮತ್ತೊಂದು ತಿನ್ನಿ, ಮಗದೊಂದು ತಿನ್ನಿ, ಫ್ರೆಂಚ್ ಫ್ರೈಸ್ ತಿನ್ನಿ, ಕಬಾಬ್ ತಿನ್ನಿ, ಮಂಚೂರಿ ತಿನ್ನಿ, ಯಾವುದೇ ಗುರುತರ ಆಹಾರವನ್ನು ನೀವು ಊಟದಲ್ಲಿ ಸೇವನೆ ಮಾಡಿದ್ಮೇಲೆ ಅದು ಚೆನ್ನಾಗಿ ಜೀರ್ಣ ಆಗಬೇಕು ಅಂದರೆ ಅತ್ಯದ್ಭುತವಂತಹ ಕನ್ಕ್ಲೂಸಿವ್ ಪಾಯಿಂಟು ಒಂದು ಮಜ್ಜಿಗೆ. ಎರಡನೇದು ತಾಂಬೂಲ ಸೇವನೆ.
ತಾಂಬೂಲ ಸೇವನೆ ಅಂದರೆ ಯಾವುದೋ ಪಾನ್ ಅಂಗಡಿಲಿ ಹೋಗಿ ಒಂದು 20-30 ರೂಪಾಯಿ ಕೊಟ್ಟು ಪಾನ್ ತೊಗೊಂಡು ಹೋಗಿತಾ ಇರೋದು ಇದು ಅಲ್ಲ. ವೀಳ್ಯದೆಲೆ, ಅಡಿಕೆ, ಸುಣ್ಣ ವಯಸ್ಕರಿಗೆ ಮಾತ್ರ, ಕಂಡೀಷನ್ಸ್ ಅಪ್ಲೈ. ಪುಟ್ಟ ವಯಸ್ಸಿನಲ್ಲಿ ಇದು ಅನೇಕ ವಿಧದಂಥ ಕಾಮ ಪ್ರಚೋದನೆ ಮಾಡ್ತಕ್ಕಂಥ ದೃಷ್ಟಿಕೋನದಿಂದ ಒಂದು 20-21 ವರ್ಷ ವಯಸ್ಕರಿಗೆ ಈ ವೀಳ್ಯದೆಲೆ ಅಡಿಕೆಯನ್ನು ಸಾಮಾನ್ಯವಾಗಿ ನಮ್ಮ ಎಲ್ಲ ಹಿರಿಕರು ಹೇಳ್ತಕ್ಕಂಥ ಮಾತು, ಮದುವೆ ಆಗಿಲ್ಲ ಅವನು ತಾಂಬೂಲ ಕೊಡಬೇಡ, ಮದುವೆ ಆಗಿದ್ದು ತಾಂಬೂಲ ಕೊಟ್ಟು ಕಳಿಸು ಅಂತಕ್ಕಂಥ ಮಾತು ಹೇಳ್ತಾ ಇದ್ರು. ಒಂದು ವೀಳ್ಯದೆಲೆ ತಿಂದು ನೋಡಿ, ಎಷ್ಟು ಅದ್ಭುತವಂತಹ ಲಾಲಾಸರವಾಗುತ್ತೆ. ನಿಮಗೆ ಬೇಕೋ ಬೇಡವೋ ಸಲೈವ, ನಮ್ಮ ಬಾಯಲ್ಲಿರ್ತಕ್ಕಂಥ ರಸ, ಎಂಜಲು ಅಂತ ನಾವೇ ಕರಿತೀವಿ, ಅತಿ ಹೆಚ್ಚಿನ ಮಟ್ಟದಲ್ಲಿ ಬಾಯಿನ ಒಳಗಿರ್ತಕ್ಕಂಥ ರಸ ಒಂದು 20 ಪಟ್ಟು ಜಾಸ್ತಿ ಉತ್ಪನ್ನ ಆಗುತ್ತೆ ಬಿಕಾಸ್ ಆಫ್ ಒನ್ ಸಿಂಪಲ್ ವೀಳ್ಯದೆಲೆ. ಅದು ಒಳಗಡೆ ಆಸ್ವಾದನೆ ಮಾಡ್ಕೋತಾ ಹೋಗ್ತಿದ್ದಾಗ ಜೀರ್ಣವನ್ನು ತುಂಬ ಚೆನ್ನಾಗಾಗುತ್ತೆ. ಮೋಷನ್ ತುಂಬ ಇಂಪಾರ್ಟೆಂಟು. ಗುರು ಆಹಾರವನ್ನು ಸೇವನೆ ಮಾಡಿದಾಗ, ಒಂದು ಹೆವಿ ಮೀಲ್ ಅಂತ ಹೇಳ್ತೀವಿ, ಮದುವೆ ಮನೆ ಊಟ, ಗೃಹ ಪ್ರವೇಶದ ಊಟ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಂಡು ಬಂದ್ವಿ ಅಂತ ಹೇಳ್ತಾರೆ. ಆ ಬ್ಯಾಟಿಂಗ್ ಮಾಡ್ಕೊಂಡು ಬಂದಮೇಲೆ ಜೀರ್ಣ ಆಗಬೇಕಲ್ವಾ, ಅದಕ್ಕೋಸ್ಕರ ಈ ತಾಂಬೂಲ ಸೇವನೆ ಅಂತ ಕಟ್ಟ ಕಡೆಯಲ್ಲಿದ್ದು. ಎಂಥ ಒಂದು ಪದ್ಧತಿ ನೋಡ್ರಿ. ತೆಂಗಿನಕಾಯಿ ಕೊಡೋರು, ತೆಂಗಿನಕಾಯಿ ಕೊಡೋದು ನಿಮ್ಮ ಹತ್ರ 30 ರೂಪಾಯಿ ಶಾರ್ಟೇಜ್ ಇದೆ ಅಂತಲ್ಲ, ಅಥವಾ ಅವ್ರ ಹತ್ರ ತೆಂಗಿನ ತೋಟದಲ್ಲಿ ಜಾಸ್ತಿ ಬೆಳೆದ್ಬಿಟ್ಟಿದೆ ಅಂತಲ್ಲ. ಹಿಂದಿನ ಕಾಲದ ಪರಿಕಲ್ಪನೆ ಇದ್ದಿದ್ದು ಜಟ್ಕ ಗಾಡಿಲೋ, ಇದು ತುಂಬ ಕಷ್ಟಪಟ್ಟು ಆ ಪ್ರಯಾಸ ಆಗಬಾರ್ದು ಅಂತಕ್ಕಂಥ ದೃಷ್ಟಿಕೋನದಿಂದ ದಾರಿಲೇನಾದರೂ ಬೇಜಾರಾದರೆ, ಊರು ಮುಟ್ಟೋದು ತಡ ಆದರೆ ಕಾಯಿ ಹೊಡೆದ್ಬಿಟ್ಟು ನೀರು ಕುಡಿಯಪ್ಪ, ಇದು ಲೈಟ್ ಫುಡ್ಡು, ಮೋಸ್ಟ್ ಹೈಜೆನಿಕ್, ಅನ್ಕಂಟಾಮಿನೇಟೆಡ್. ಯಾವುದೋ ನೀರು ಕೆರೆಯಲ್ಲೋ ಬಾವಿಲೋ ಕುಡಿದು ಆರೋಗ್ಯ ಕೆಟ್ಟು ಪಡ್ಕೋಬೇಡ. ಅದ್ಭುತವಂಥ ನೀರಿದೆ, ಹೊಡೆದ್ಬಿಟ್ಟು ಅದನ್ನು ಕುಡಿ. ಕಾಯಿ ಹಶ್ವಾದರೆ ನೀನು ತಿನ್ನು, ನಿನ್ನ ಮಕ್ಕಳಿಗೂ ಕೊಟ್ಬಿಟ್ಟು ಮನೆಗೆ ಹೋಗಿ ಅಡುಗೆ ಮಾಡ್ಕೊಂಡು ತಿನ್ನೋರಿಗೂ ಸಮಾಧಾನದ ಇರಿ ಅಂತಕ್ಕಂಥ ಒಂದು ಪದ್ಧತಿಯಿಂದ ವೀಳ್ಯದೆಲೆ, ಅಡಿಕೆ, ಸುಣ್ಣ, ಒಂದು ಕಾಯಿ, ಅದ್ಭುತವಂತಹ ಪರಿಕಲ್ಪನೆ. ನಾವು ಇದಕ್ಕೆ ಧರ್ಮಕ್ಕೆ ಅಂಟಾಕ್ತೀವಿ, ಧರ್ಮಕ್ಕಲ್ಲ. ಇದೆಲ್ಲ ಪದ್ಧತಿಗಳನ್ನು, ಆಚರಣೆಗಳನ್ನು ನಮ್ಮ ಆಹಾರ ಸೇವನಾ ಪದ್ಧತಿಗಳಿಗೆ, ನಮ್ಮ ಜೀವನ ಶೈಲಿಗೆ ತುಲನಾತ್ಮಕ ನೋಡಿದಾಗ ಹಿಂದಿನ ಕಾಲದವ್ರು ಎಲ್ಲವೂ ತುಂಬ ವಿವೇಚನಾತ್ಮಕವಾಗಿ, ವಿಚಾರಾತ್ಮಕವಾಗಿ ನಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥ ಪದ್ಧತಿಯಿಂದ ಫಾಲೋ ಮಾಡಿದ್ದೆ ಹೊರತು ಇದು ಯಾವುದೋ ಕಂದಾಚಾರ ಅಲ್ಲ, ಯಾವುದೋ ಒಂದು ವರ್ಗಕ್ಕೆ ಸೀಮಿತವಾಗಿದ್ದಲ್ಲ, ಇದು ಬರೀ ಒಂದು ಧರ್ಮಕ್ಕೆ ಸೀಮಿತವಾದ್ದಲ್ಲ, ಒಂದು ಪ್ರಾಂತ್ಯಕ್ಕೂ ಸೀಮಿತವಾದಂತಲ್ಲ. ಈ ಥರದ ಪರಿಕಲ್ಪನೆ ಇಟ್ಕೊಂಡಾಗ ನಮಗೆ ಆಹಾರ ನಮಗೆ ಆರೋಗ್ಯಕ್ಕೆ ತಂದುಕೊಳ್ಳಲಿಕ್ಕೆ ಸುಸ್ಥಿರವಂಥ ಬುನಾದಿ ಆಗುತ್ತೆ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.